ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮೇಷರಾಶಿಯವರ ಮೇ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತೇನೆ. ಮೇಷರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿ ಆಗಲಿಕ್ಕಿದೆ. ಹಾಗೆಯೇ ಅದರ ಜೊತೆಗೆ ನಿಮ್ಮ ಅದೃಷ್ಟದ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಮದುವೆಯ ವಿಚಾರಕ್ಕಾಗಿ ಯಾರ್ಯಾರಿಗೆ ಸಮಸ್ಯೆಗಳಿದ್ದಾವೆ ಅಥವಾ ವೈವಾಹಿಕ ಜೀವನದಲ್ಲಿ ಯಾರ್ಯಾರಿಗೆ ಸಮಸ್ಯೆಗಳು ಬರ್ತಾ ಇದೆ, ಅಂತಹ ಸಮಸ್ಯೆಗಳನ್ನತಕ್ಕಂಥದ್ದು ಈ ಮೇ ತಿಂಗಳಲ್ಲಿ ದೂರವಾಗುತ್ತೆ. ಅಥವಾ ಆ ಸಮಸ್ಯೆಗಳು ದೂರವಾಗೋದಕ್ಕೆ ಬೇಕಾಗಿರತಕ್ಕಂತಹ ಪರಿಹಾರಗಳ ದಾರಿಗಳನ್ನತಕ್ಕಂಥದ್ದು ನಿಮಗೆ ಈ ಮೇ ತಿಂಗಳಲ್ಲಿ ಲಭ್ಯವಾಗುತ್ತೆ. ಹಾಗೆ ಉದ್ಯೋಗದ ಲಾಭವಾಗುವಂತಹ ಯೋಗಗಳು ಕೂಡ ಈ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಇರುತ್ತೆ. ಉದ್ಯೋಗ ಸ್ವಲ್ಪ ನಿಧಾನವಾಗಿ ಅಭಿವೃದ್ಧಿ ಆಗುತ್ತೆ, ಆದರೆ ಉದ್ಯೋಗ ಅನ್ನತಕ್ಕಂಥದ್ದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಉದ್ಯೋಗದಿಂದ ಒಳ್ಳೆಯ ಅನುಕೂಲತೆಗಳನ್ನತಕ್ಕಂಥದ್ದು ನಿಧಾನವಾಗಿ ಆಗುತ್ತಾ ಹೋಗುತ್ತೆ. ಉದ್ಯೋಗ ರಾಶಿಧಿಪತಿ ಅನ್ನತಕ್ಕಂಥವನು ಶನಿಯಾಗಿರೋದ್ರಿಂದ ಮೇಷರಾಶಿಯವರ ಉದ್ಯೋಗದ ಒಂದು ಸ್ಥಿತಿ ಅನ್ನತಕ್ಕಂಥ ಸ್ವಲ್ಪ ನಿಧಾನವಾಗಿ ಅಭಿವೃದ್ಧಿ ಆಗುತ್ತಾ ಇರುತ್ತೆ. ಆದರೆ ಅದು ದೃಢವಾಗಿ ಇರತಕ್ಕಂತಹ ಅಭಿವೃದ್ಧಿ. ಹಾಗಾಗಿ ಒಂದು ಕಡೆಯಿಂದ ನಿಧಾನವಾಗಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಆಗುತ್ತಾನೆ ಇರುತ್ತೆ, ಅದರಲ್ಲಿ ಏನೂ ಸಂಶಯ ಬೇಡ. ಹಾಗೆ ಉದ್ಯೋಗವನ್ನು ಯಾರ್ಯಾರು ಹುಡುಕ್ತಾ ಇದ್ದೀರಿ ಅಂಥವರಿಗೂ ಕೂಡ ಅನುಕೂಲತೆಗಳನ್ನತಕ್ಕಂಥದ್ದು ಆಗತ್ತೆ. ಆದರೆ ಈ ಉದ್ಯೋಗದ ವಿಚಾರ ಅನ್ನತಕ್ಕಂಥದ್ದು ಸ್ವಲ್ಪ ನಿಧಾನವೇ. ನೀವು ಅಂದುಕೊಂಡ ಸ್ಪೀಡ್ನಲ್ಲಿ, ನೀವು ಅಂದುಕೊಂಡ ಸಮಯದಲ್ಲಿ ಆ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಿರಬಹುದು ಅಥವಾ ಉದ್ಯೋಗ ಸಿಗುವಂಥದ್ದಾಗಿರಬಹುದು. ಕೆಲವರು ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮ್ಮ ಬಿಸ್ನೆಸ್ನ ಅಭಿವೃದ್ಧಿ ಅನ್ನತಕ್ಕಂಥದ್ದಾಗಿರಬಹುದು. ಇದೆಲ್ಲ ಸ್ವಲ್ಪ ನಿಧಾನವಾಗಿಯೇ ಆಗತ್ತೆ. ನೀವು ಅಂದ್ಕೊಂಡಿರ್ತಕ್ಕಂತಹ ಟೈಮಿಗೆ ಸಾಧಾರಣವಾಗಿ ಆಗೋದಿಲ್ಲ ಅದು. ಇನ್ನು ಯಾರ್ಯಾರ ಕುಟುಂಬದ ವಿಚಾರದಲ್ಲಿ ಸಮಸ್ಯೆಗಳನ್ನತಕ್ಕಂಥದ್ದಿದೆ, ಕುಟುಂಬ ವೈರತ್ವವಾಗಿರಬಹುದು ಅಥವಾ ಕುಟುಂಬ ವ್ಯಾಜ್ಯಗಳಾಗಿರಬಹುದು, ಅಂತಹ ವ್ಯಾಜ್ಯಗಳನ್ನತಕ್ಕಂಥದ್ದು ನಿವಾರಣೆ ಆಗುವಂತಹ ಸಾಧ್ಯತೆಗಳು ಈ ಮೇ ತಿಂಗಳಲ್ಲಿ ಜಾಸ್ತಿಯಾಗಿ ಇದೆ. ಅದರಲ್ಲಿ ನಿಮ್ಮ ಕುಂಡಲಿಯ ಪ್ರಕಾರವಾಗಿಯೂ ಕೂಡ ಸಪೋರ್ಟ್ ಬೇಕಾಗತ್ತೆ. ನಿಮಗೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ದಶಾಭುಕ್ತಿಗಳನ್ನತಕ್ಕಂಥದ್ದು ಕೂಡ ಇರಬೇಕಾಗತ್ತೆ. ಅಂತಹ ದಶಾಭುಕ್ತಿಗಳೆಲ್ಲ ಇದೆ ಅಂತಾದರೆ ಹೆಚ್ಚಿನ ಒಂದು ಅವಕಾಶಗಳನ್ನತಕ್ಕಂಥದ್ದು ಈ ಒಂದು ಮೇ ತಿಂಗಳಲ್ಲಿ ಇರುತ್ತೆ. ಒಟ್ಟು ವ್ಯಾಜ್ಯಗಳು ನಿವಾರಣೆ ಆಗೋದಕ್ಕೆ ಅವಕಾಶಗಳು ಈ ಮೇ ತಿಂಗಳಲ್ಲಿ ಬಂದಿದೆ. ನಿಮ್ಮ ಕುಂಡಲಿ ಪ್ರಕಾರವಾಗೂ ಇದೇ ಸಮಯ ಬರ್ತಾ ಇದೆ ಅಂತಾದರೆ ಆ ಒಂದು ವ್ಯಾಜ್ಯಗಳನ್ನತಕ್ಕಂಥದ್ದು ನಿವಾರಣೆ ಆಗತ್ತೆ. ಹಾಗೆ ಈ ಒಂದು ಮೇ ತಿಂಗಳಲ್ಲಿ ನಿಮಗೆ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿ ಎರಡು ರೀತಿಯಲ್ಲಾಗುತ್ತೆ. ಒಂದು ನಿಮಗೆ ಹೆಚ್ಚಿನದಾಗಿರತಕ್ಕಂತಹ ಲಾಭ ಬರುವಂಥದ್ದು, ಹಾಗೆ ನೀವು ಮಾಡತಕ್ಕಂತಹ ಖರ್ಚುಗಳು ಕಡಿಮೆ ಆಗುವಂಥದ್ದು. ಈ ಎರಡು ರೀತಿಯಲ್ಲಿ ನಿಮಗೆ ಈ ಒಂದು ತಿಂಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನತಕ್ಕಂಥದ್ದು ಆಗಲಿಕ್ಕಿದೆ. ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿ ಅನ್ನತಕ್ಕಂಥದ್ದು ಜಾಸ್ತಿಯಾಗಿ ಆಗತ್ತೆ. ಹಾಗೆಯೇ ಕುಟುಂಬ ಸೌಖ್ಯ ಅನ್ನತಕ್ಕಂಥದ್ದು ಜಾಸ್ತಿಯಾಗಿ ಸಿಗತ್ತೆ. ಹಾಗೆ ನಿಮ್ಮ ಅದೃಷ್ಟಾಧಿಪತಿಯಾಗಿರತಕ್ಕಂಥವನು ಕೂಡ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿದ್ದಾನೆ. ಅದರಿಂದಲೂ ಸಹ ನಿಮಗೆ ಆರ್ಥಿಕವಾಗಿರತಕ್ಕಂತಹ ಅದೃಷ್ಟಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಆರ್ಥಿಕತೆಯ ಅಭಿವೃದ್ಧಿ ಅನ್ನತಕ್ಕಂಥದ್ದು ಇವಾಗ ನಿಧಾನವಾಗಿ ಪ್ರಾರಂಭ ಆಗತ್ತೆ. ಯಾರ್ಯಾರಿಗೆ ಗುರುದಶೆ ಅನ್ನತಕ್ಕಂಥದ್ದು ನಡೀತಾ ಇದೆ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಈ ಒಂದು 2024-25ನೇ ವರ್ಷದಲ್ಲಿ ಇರುತ್ತೆ. ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿಯ ವಿಚಾರದಲ್ಲಿ ಇರುತ್ತೆ. ಹಾಗೆ ಅದರ ಜೊತೆಗೆ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ವ್ಯಯರಾಶಿಯಲ್ಲಿ ಕುಜರಾಹುಗಳ ಯುತಿ ಅನ್ನತಕ್ಕಂಥದ್ದು ಆಗ್ತಾ ಇದೆ. ಈ ಕುಜರಾಹು ಯುತಿ ಅನ್ನತಕ್ಕಂಥದ್ದು ಅಷ್ಟು ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ. ವಾಹನದಿಂದ ಬೀಳುವಂತಹ ಯೋಗಗಳು ಕೂಡ ಇರುತ್ತೆ. ಸ್ವಲ್ಪ ಗಾಯಗಳಾಗುವಂತಹ ಯೋಗಗಳು ಇದ್ದಾವೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಗಾಯಗಳು ಯಾವ ರೀತಿಯಲ್ಲೂ ಕೂಡ ಬೇಕಾದರೂ ಆಗಬಹುದು. ವಾಹನದಲ್ಲಿ ಹೋಗಬೇಕಾದ್ರೂ ಆಗಬಹುದು, ಹಾಗೆ ನಡೆದುಕೊಂಡು ಹೋಗಬೇಕಾದ್ರೂ ಕೂಡ ಆಗಬಹುದು. ನಿಮ್ಮ ಅಚಾತುರ್ಯದಿಂದ ಬೇಕಾದರೂ ಆಗಬಹುದು, ಬೇರೆಯವರ ತಪ್ಪಿನಿಂದಲೂ ಕೂಡ ನಿಮಗೆ ಗಾಯ ಆಗಬಹುದು. ಹಾಗಾಗಿ ಸ್ವಲ್ಪ ಗಾಯಗಳಾಗುವಂತಹ ಯೋಗಗಳನ್ನತಕ್ಕಂಥದ್ದು ಈ ಒಂದು ಮೇ ತಿಂಗಳಲ್ಲಿ ಇರುತ್ತೆ. ಎಷ್ಟು ಜಾಗ್ರತೆ ವಹಿಸಿದರೂ ಸಾಕಾಗೋದಿಲ್ಲ. ಹಾಗಾಗಿ ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಈ ಕುಜ ಅನ್ನತಕ್ಕಂಥವನು ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಧಿಪತಿಯಾಗಿ ಇರೋದ್ರಿಂದ, ಹಾಗೆ ವ್ಯಯರಾಶಿಯಲ್ಲಿ ರಾಹುವಿನ ಯುತಿಯನ್ನು ಹೊಂದಿರೋದ್ರಿಂದ ಸ್ವಲ್ಪ ತೊಂದರೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಇದೆ. ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂತಹ ಜಾಗ್ರತೆ ಅನ್ನತಕ್ಕಂಥದ್ದು ಬೇಕಾಗುತ್ತೆ. ಫುಡ್ ಪಾಯ್ಸನ್ ಆಗೋದಕ್ಕೆ ಬಹಳಷ್ಟು ಅವಕಾಶಗಳನ್ನತಕ್ಕಂಥದ್ದು ಇರುತ್ತೆ. ಹಾಗೆ ವಿಷ ಜಂತುಗಳಿಂದ ಸಮಸ್ಯೆಗಳಾಗುವಂಥದ್ದು ಜಾಸ್ತಿಯಾಗಿ ಇರುತ್ತೆ. ಅದೆರಡರ ಬಗ್ಗೆ ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಯಾರ್ಯಾರಿಗೆ ಈ ಮೇ ತಿಂಗಳಲ್ಲಿ ಕುಜರಾಹು ದಶಾಸಂಧಿ ಅನ್ನತಕ್ಕಂಥದ್ದು ಬರ್ತಾ ಇದೆ ಅಂಥವರು ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನೇ ವಹಿಸಬೇಕು ಮೇಷರಾಶಿಯವರು. ಆ ಕುಜರಾಹು ದಶಾಸಂಧಿಗಳು ಯಾವಾಗ ಬರುತ್ತೆ ಅನ್ನತಕ್ಕಂಥದ್ದನ್ನು ನೋಡೋದಾದರೆ ನಿಮ್ಮ ಮೂಲ ಜಾತಕವನ್ನೇ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಹಿಂದೆ ಯಾರ ಹತ್ರ ವಿಶ್ಲೇಷಣೆ ಮಾಡಿಸಿದ್ದಿದ್ರೆ, ಅವರೇನಾದರೂ ಹೇಳಿದ್ದಂಥದ್ದಿದ್ದರೆ ಸ್ವಲ್ಪ ಜಾಗ್ರತೆ ಜಾಸ್ತಿ ವಹಿಸ್ಕೊಳ್ಬೇಕು. ಈ ಮೇ ತಿಂಗಳ ಒಂದು ಸಂದರ್ಭ ಅನ್ನತಕ್ಕಂಥದ್ದು ಈ ಕುಜರಾಹು ಸಂಧಿಯಲ್ಲಿ ಇರತಕ್ಕಂಥವರಿಗೆ ಬಹಳಷ್ಟು ರೀತಿಯಲ್ಲಿ ತೊಂದರೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಹಾಗೆಯೇ ಯಾರ್ಯಾರಿಗೆ ಕುಜ ದಶೆ ಅನ್ನತಕ್ಕಂಥ ನಡೀತಾ ಇದೆ, ಹಾಗೆ ರಾಹು ದಶೆ ಅನ್ನತಕ್ಕಂಥ ನಡೀತಾ ಇದೆ, ಈ ಎರಡೂ ದಶಾ ಸಂದರ್ಭದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕು. ಈ ವ್ಯಯದಲ್ಲಿರ್ತಕ್ಕಂತಹ ಕುಜರಾಹುಗಳ ಯುತಿಯಿಂದ ಬಹಳಷ್ಟು ರೀತಿಯಲ್ಲಿ ಸಮಸ್ಯೆಗಳಾಗಬಹುದು. ಈಗ ನನಗೇನು ತೋಚಿದೆ ಅದನ್ನೆಲ್ಲ ಹೇಳಿದ್ದೇನೆ. ಇನ್ನು ನಿಮ್ಮ ಒಂದು ಮೂಲ ಜಾತಕವನ್ನು ನೋಡಿದ್ರೆ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫಲಗಳ ಒಂದು
ಸಮೂಹ ಅನ್ನತಕ್ಕಂಥದ್ದು ಬರುತ್ತೆ. ಅದರ ಪ್ರಕಾರವಾಗಿ ನಿಮಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಫಲಾದೇಶವನ್ನು ಮಾಡಬೇಕಾಗತ್ತೆ. ಇಲ್ಲಿ ಗೋಚಾರದ ರೀತಿಯಲ್ಲಿ ನಾವು ಹೇಳೋದಾದರೆ ಈ ಕುಜರಾಹುಗಳ ಯುತಿ ವ್ಯಯದಲ್ಲಾಗಿರೋದ್ರಿಂದ ಸ್ವಲ್ಪ ಈ ಗಾಯಗಳಾಗುವಂಥದ್ದು, ವಾಹನದಲ್ಲಿ ಪೆಟ್ಟುಗಳಾಗುವಂತಹದ್ದು ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಅದರ ಬಗ್ಗೆ ಸ್ವಲ್ಪ ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಬೇಕು. ಅದನ್ನು ಬಿಟ್ಟರೆ ಮತ್ತೇನು ತೊಂದರೆಗಳಾಗುವಂಥದ್ದಿಲ್ಲ. ಈ ಕುಜರಾಹು ಯುತಿಯ ಒಂದು ಕೆಟ್ಟ ಫಲಗಳನ್ನು ತಪ್ಪಿಸಿಕೊಳ್ಳಬೇಕು ಅಂತಾದರೆ ನೀವು ವಿಶೇಷವಾಗಿ ನಾಗನ ಆರಾಧನೆಯನ್ನು ಮಾಡಿ, ಕುಜನಿಂದಲೂ ಸಹ ನಾಗನ ಒಂದು ಆರಾಧನೆಯನ್ನು ಹೇಳೋದಕ್ಕೆ ಸಾಧ್ಯ. ಹಾಗೆ ರಾಹುವಿನಿಂದಂತೂ ನೇರವಾಗಿ ನಾಗನ ಆರಾಧನೆಯನ್ನು ಹೇಳಬೇಕಾಗತ್ತೆ. ಅದರಿಂದ ನೀವು ಈ ಒಂದು ಮೇ ತಿಂಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ನಾಗನ ಆರಾಧನೆಯನ್ನು ಮಾಡಿ ಅದರಿಂದ ಅನುಕೂಲತೆಗಳು ಜಾಸ್ತಿ ಆಗತ್ತೆ. ಈ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಮೇ ತಿಂಗಳಲ್ಲಿ ಬರತಕ್ಕಂತಹ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದೇನೆ, ಹಾಗೆ ಜಾಗ್ರತೆಯನ್ನು ಹೇಳಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.